ಹಲೋ ಫ್ರೆಂಡ್ಸ್, ನಾನು ಇವತ್ತು ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೇನೆ. ಹಾಗಾದರೆ ಬನ್ನಿ, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನೋಡೋಣ. ನಾನಿಲ್ಲಿ 400 ಗ್ರಾಮ್ ಚಿಕನ್ನ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಈ ಒಂದು ಚಿಕನ್ಗೆ 1 ಸ್ಪೂನು ಪುಡಿ ಉಪ್ಪು, ಹಾಫ್ ಸ್ಪೂನು ಖಾರದ ಪುಡಿ, ಹಾಫ್ ಸ್ಪೂನು ಧನಿಯಾ ಪುಡಿ, ಹಾಗೆ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕು. ಅದಾದ ನಂತರ 1 ಕಪ್ ಮೊಸರನ್ನ ಹಾಕಿ ಚೆನ್ನಾಗಿ ಕಾಲಿಸ್ಬೇಕು. ಚೆನ್ನಾಗಿ ಕಾಲಿಸಿ ಅರ್ಧ ಗಂಟೆನಾದರೂ ಅದನ್ನು ಮ್ಯಾನಿಗ್ರೇಟ್ ಆಗಲಿಕ್ಕೆ ಫ್ರಿಜ್ನಲ್ಲಿ ನಾವು ಇಡಬೇಕು. ಇದು ಎಷ್ಟು ಚೆನ್ನಾಗಿ ಮ್ಯಾನಿಗ್ರೇಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಚಿಕನ್ ನಮಗೆ ಟೇಸ್ಟ್ ಬರುತ್ತೆ. ನಾನಿಲ್ಲಿ 5 ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ 1 ಕಟ್ಟಷ್ಟು ಪುದೀನ ಸೊಪ್ಪು, ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಪುದೀನ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕೆ ಅಂದರೆ ಇದೇ ಮೇನ್ ನಮಗೆ ಬಿರಿಯಾನಿಗೆ ಟೇಸ್ಟ್ ಕೊಡೋದು. ನಾನಿಲ್ಲಿ 4 ಸ್ಲೈಸ್ ಮಾಡಿರೋ ಈರುಳ್ಳಿನ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿದ್ದೀನಿ. ನಂತರ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿನ ಇಲ್ಲಿ ನೀವು ಉಪಯೋಗಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ. ನಾವೀಗ ಬಿರಿಯಾನಿಗೆ ಯಾವ ರೀತಿ ಮಸಾಲ ಮಾಡೋದು ಅಂತ ನೋಡೋಣ. ಸ್ವಲ್ಪ ಕೊತ್ತಂಬರಿ, ಹಾಗೆಯೇ ಮೊದಲೇ ಹುರಿದಿಟ್ಕೊಂಡಿರ್ತಕ್ಕಂತಹ ಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆಯೇ ಪುದೀನ ಇಷ್ಟನ್ನು ನಾವು ರುಬ್ಕೋಬೇಕು. ಇಲ್ಲಿ ಒಗ್ಗರಣೆಗೆ 6 ಟೀ ಸ್ಪೂನಷ್ಟು ಎಣ್ಣೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಸ್ಟಾರ್ ಹೂವನ್ನ ಹಾಕಿ 1 ಸ್ಲೈಸ್ ಮಾಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡಬೇಕು. ಹೆಚ್ಚಿರ್ತಕ್ಕಂತಹ ಮೆಂತ್ಯ ಸೊಪ್ಪನ್ನ ಹಾಕಿ ಹಸಿ ಸ್ಮೆಲ್ಲು ಹೋಗೋ ತನಕ ನಾವು ಫ್ರೈ ಮಾಡಬೇಕು. ಮೊದಲೇ ಮ್ಯಾನಿಗ್ರೇಟ್ ಮಾಡಿರ್ತಕ್ಕಂಥ ಚಿಕನ್ನ ಇದಕ್ಕೆ ಹಾಕಿ 1 ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕು. 1 ನಿಮಿಷ ಚಿಕನ್ನ ಫ್ರೈ ಮಾಡಿದ ನಂತರ ನಾವು ಮೊದಲೇ ರುಬ್ಬಿಟ್ಟಿರ್ತಕ್ಕಂತಹ ಮಸಾಲನ ಹಾಕಿ ಇದನ್ನು 10ರಿಂದ 15 ನಿಮಿಷಗಳ ಕಾಲ ಬೇಯಿಸಬೇಕು. 15 ನಿಮಿಷ ಬೇಯಿಸಾದ್ಮೇಲೆ ಒಂದೇ ಒಂದು ಚಿಕನ್ ಪೀಸ್ ತೊಗೊಂಡು ಟೇಸ್ಟ್ ಮಾಡಿ. ಏಕೆಂದರೆ ಈ ಟೈಮಲ್ಲಿ ನಮಗೆ ಗೊತ್ತಾಗೋದು ಚಿಕನ್ ಮಸಾಲ ಹಿಡ್ದಿದೆಯೋ ಇಲ್ಲ ಅಂತ ಅಂದು. ಇನ್ ಕೇಸ್ ಚಿಕನ್ ಬೆಂದಿಲ್ಲ ಅನ್ನೋದಾದರೆ ಇನ್ನೂ 5 ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೋಬೋದು ನಾವು. ಚಿಕನ್ನು ಇದೇ ಮಸಾಲದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಚಿಕನ್ನು ಬಿರಿಯಾನಿ ತಿನ್ನುವಾಗ ನಮಗೆ ಟೇಸ್ಟ್ ಬರುತ್ತೆ. ಇಲ್ಲ ಅಂತ ಅಂದರೆ ಅದು ಸಪ್ಪೆ ಸಪ್ಪೆ ಅಂತ ಅನ್ನಿಸುತ್ತೆ. ಈ ಚೆನ್ನಾಗಿ ಬೆಂದ ಮೇಲೆ ನಾವೇನು ಮಾಡಬೇಕು, ನೀರು ಹಾಕಲಿಕ್ಕೆ ಶುರು ಮಾಡಬೇಕು. ಅಂದರೆ ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವೋ ಅದಕ್ಕೆ ನೋಡಿಕೊಂಡು ಅಷ್ಟೇ ಕ್ವಾಂಟಿಟಿಯಷ್ಟು ನಾವಿಲ್ಲಿ ನೀರು ಹಾಕಬೇಕು. ನಾನಿಲ್ಲಿ 1.5 ಲೋಟ ಅಕ್ಕಿನ ಉಪಯೋಗಿಸ್ಕೊಂಡಿರೋದ್ರಿಂದ ನಾನು ಇದಕ್ಕೆ 3 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ನೀವು ಅಕ್ಕಿ ಹಾಕಿದ ನಂತರ ಚಿಕನ್ ಬಿರಿಯಾನಿ ಮಸಾಲವನ್ನು ಹಾಕಬೇಕು. ನಾನಿಲ್ಲಿ ಆರ್ಚಿಯವ್ರದ್ದು ಚಿಕನ್ ಬಿರಿಯಾನಿ ಮಸಾಲನ ಉಪಯೋಗಿಸಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ನೀವು ಅದನ್ನು ಉಪಯೋಗಿಸ್ಬೋದು. ಅದಾದ ನಂತರ ನೀವು ಚೆನ್ನಾಗಿ ಇದನ್ನು ಒಂದ್ಸಲಿ ಅಲ್ಲಿ ಗೂರಾಡಿ. ಇನ್ ಕೇಸ್ ನಿಮಗೇನು ಉಪ್ಪು ಬೇಕಪ್ಪ ಅಂತಂದರೆ ಸ್ವಲ್ಪ ಈ ಟೈಮಲ್ಲೇ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಅಕ್ಕಿ ಹಾಕಿದ ಮೇಲೆ ನೀವು ಪದೇ ಪದೇ ಗೂರಾಡಲಿಕ್ಕೆ ಹೋಗಬಾರ್ದು. ಏಕೆಂದರೆ ಅಕ್ಕಿ ಹೊಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಕ್ಕಿನ ಹಾಕಿ 10 ನಿಮಿಷ ಆದಮೇಲೆ ಮಾತ್ರ ನೀವು ಗೂರಾಡಬೇಕು. ಗೂರಾಡಿದ ನಂತರ ಕೊನೆಗೆ ಒಂದು 2ರಿಂದ 3 ಸ್ಪೂನಷ್ಟು ನೀವು ತುಪ್ಪನ ಹಾಕಿ. ತುಪ್ಪ ಹಾಕಿದ ಮೇಲೆ ಒಂದು ಸರಿ ಗೂರಾಡಿಬಿಟ್ಟು ನೀವು ತಟ್ಟೆನ ಕ್ಲೋಸ್ ಮಾಡಿ. ಅದಾದ್ಮೇಲೆ 5 ನಿಮಿಷ ಆದಮೇಲೆ ನೀವು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿ 10 ನಿಮಿಷ ಆದಮೇಲೆ ನೀವು ಬಿರಿಯಾನಿನ ಸರ್ವ್ ಮಾಡಿ. ಏಕೆಂದರೆ ಅದಕ್ಕೆ 10 ನಿಮಿಷದಷ್ಟು ರೆಸ್ಟಿಂಗ್ ಟೈಮ್ ಬೇಕಾಗುತ್ತೆ. ಹಾಗಾದರೆ ಈಗ ರೆಡಿ ಆಯಿತು ತಿನ್ನಲಿಕ್ಕೆ ಬಿಸಿ ಬಿಸಿ ಬಿರಿಯಾನಿ. ಹಾಗಾದರೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಆಗಿತ್ತು ಅಂತಂದು ನನಗೆ ಕಮೆಂಟ್ಸ್ ಮಾಡಿ.